ಕಾಮಧೇನು ಕ್ಷೇತ್ರ ಏನಕ್ಕೆ ಫೇಮಸ್ ಅಂದರೆ ಬಂಡೆ ಕಲ್ಲಿಂದನೇ ಉದ್ಭವ ಆಗಿದ್ದು. ಸಬ್ಸ್ಕ್ರೈಬರ್ಸ್ ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಕೋರಿದೆಲ್ಲ ನೀವೇನು ಅಂದ್ಕೊಂಡ್ರೆ ಅದೆಲ್ಲ ಆಗಲಿ ನಿಮಗೆ. ಈ ಕಾಮಧೇನು ಕ್ಷೇತ್ರಕ್ಕೆ ಹೆಂಗೆ ಬಂದು ರಾಯರು ಬಂದರು ಯಾರಿಗಾನ ಗೊತ್ತಾ? ಕಾಮಧೇನು ಕ್ಷೇತ್ರ ಹಚ್ಚ ಹಸಿರು ಆಗಿ. ವೆಲ್ಕಮ್ ಬ್ಯಾಕ್ ದರ್ಶನ್ ಯೂಟ್ಯೂಬ್ ಚಾನಲ್. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ 3 ಮಾಡ್ಕೊಂಬಿಡಿ ಟಕ್ಕ ನನಗೆ. ಬನ್ನಿ, ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಮಿನಿ ಮಂತ್ರಾಲಯ. ಆ್ಯಕ್ಚುಲಿ ಬ್ಲಾಗ್ ಮಾಡೋ ಕಾರಣ ಮುಂದೆ ಹೋಗ್ತಾ ಒಂದು ರೀಸನ್ ಐತೆ, ಅದನ್ನ ಹೇಳ್ತೀನಿ ನೋಡಿ. ಹೊರಡೋಣ ಬೇಬಿ, ಹೊರಡೋಣ ಬೇಬಿ. ಆ್ಯಕ್ಚುಲಿ ಈ ದೇವಸ್ಥಾನ ನಮ್ಮ ಮನೆಯಿಂದ ಬರೀ 10 ಮೀಟರ್ಸ್ ಅಷ್ಟೇ. ತುಂಬ ಫೇಮಸ್ ದೇವಸ್ಥಾನ ಇದು. ಬನ್ನಿ ಹೋಗ್ತಾ ಹೇಳ್ತೀನಿ. ಬನ್ನಿ ತಾತ, ಬನ್ನಿ ತಾತ. ಇದು ಯಾವ ದೇವಸ್ಥಾನ? ಇದು ರಾಜೇಂದ್ರ ಸ್ವಾಮಿ ದೇವಸ್ಥಾನ. ನಾನು ಅಲ್ಲಿಗೆ ಹೋಗ್ತಿರೋದು. ಬನ್ನಿ, ಅಲ್ಲೇ ಹೋಗಿ. ಸರಿ, ಮಾಡ್ತಾ ಬಿಡಿ. ಹಾಂ, ಮಾಡ್ತಾ ಇರ್ತಿಲ್ವಾ? ಹೋಗ್ತಾ ದಾರಿಲಿ ನಮ್ಮ ತಾತ ಸಿಕ್ಕಿದ್ರು. ದೇವಸ್ಥಾನಕ್ಕೆ ಅವರು ಹೋಗ್ತಾ ಇದ್ದಿದ್ದು. ಬನ್ನಿ ನೋಡ್ಕೊಂಬರೋಣ ದೇವಸ್ಥಾನನ. ನಿಜ ಘಟನೆ ಗಾಯ್ಸ್, ನೀವು ನಂಬ್ತೀರ ನಂಬಲ್ವ ನನಗೆ ಗೊತ್ತಿಲ್ಲ. ಹೇಳಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಿಜನೇ ನಾನು ತೋರಿಸೋದು. ಯಾವುದೇ ಮೋಸ ವಂಚನೆ ಮಾಡಲ್ಲ ನಾನು. ಏನಿರುತ್ತೆ ನಿಜ ಹಂಗೆ ನಾನು ತೋರಿಸೋದು. ಆ್ಯಕ್ಚುಲಿ ನಾನು ಈ ದೇವಸ್ಥಾನಕ್ಕೆ ಬರೋಕ್ಕೆ ಕಾರಣ ಏನು ಅಂದರೆ, ರಾಯರು 1 ವಾರದಿಂದ ಕಂಟೆಂಟ್ ಇಲ್ಲ ಅಂದರೆ ಹುಡುಕ್ತಾ ಇದ್ದೆ. ರಾತ್ರಿಯೆಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ. ಅವಾಗ ರಾಯರು ಕನ್ಸಲ್ಲಿ ಕಂಡ್ರು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಮನ್ಸಿಗೆ ಅನ್ನಿಸ್ತು ಬ್ಲಾಗ್ ಮಾಡೋಣ, ಕಂಟೆಂಟ್ ಸಿಗ್ತಲ್ಲ ಅಂತ. ತುಂಬ ನಿಜ ಘಟನೆ ಗೈಸ್. प्रदर्शकाय मत्वमता सिद्धान्त प्रवर्धनाय परमगुरु श्री गुरु राघवेन्द्राय नमः. ನೀ ಹೇಳಿದ ವೇದಾಂತವು ಕೊಂದು ತಿನ್ನಬೇಡ, ನೀ ಸಾರಿದ ಶ್ರೀಮಂತ್ರವು ಹರಿಯ ಮರೆಯಬೇಡ. ಗುರು ನೀನು, ಗುರಿ ನೀನು, ಫಲ ನೀನು, ಪುಣ್ಯ ಇಲ್ಲಿ ರಾಯರು ಫೋಟೋಸ್, ಆಟ ಸಾಮಾನು, ಪ್ರಸಾದ ಎಲ್ಲ ಸಿಗುತ್ತೆ. ಹೋದರೆ ಲೇಟಾಗುತ್ತೆ, ಬ್ಲಾಗ್ ಹೆವಿ ಲೇಟಾಗುತ್ತೆ, ಲೆಂತ್ ಆಗಿಬಿಡುತ್ತೆ, ಹೋಗ್ಬಿಡುತ್ತೆ ಅಂತ ಹೋಗ್ತಿಲ್ಲ. ಇದೇ ಸುಂದರ ಬೃಂದಾವನ, ರಾಯರು ಬೃಂದಾವನ ಇದು.
ಇದನ್ನ ಬೆಂಗಳೂರು 2ನೇ ಮಂತ್ರಾಲಯ ಅಂತಾರೆ. ಇದನ್ನೇ ಬೃಂದಾವನ, ರಾಯರ ಬೃಂದಾವನ. ಇಲ್ಲಿದು ಮಿನಿ ಹಿಸ್ಟ್ರಿ ಐತೆ, ಅದನ್ನ ತಿಳ್ಸ್ಕೊಂಡು ಕೊಡ್ತೀನಿ ಬನ್ನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ರಿಯಲ್ ಕಲ್ಲು. ಇಲ್ಲ, ಯಾರು ಏನು ಮಾಡಿಲ್ಲ, ಇದು ರಿಯಲ್ ಕಲ್ಲಿದು. ಈ ದೇವರ ಹೆಸರು ಬಂದ್ಬಿಟ್ಟು ಶಿವಲ್ಲಿ ಕಲ್ಪವಲ್ಲಿ ಅಮ್ಮನವರೂರು. ಬಂಡೆ ಕಲ್ಲಿಂದನೇ ಉದ್ಭವ ಆಗಿದ್ದು ನೋಡಿ. ರಿಯಲ್, ಇದು ರಿಯಲಿಸ್ಟಿಕ್ ಇದು. ಸಬ್ಸ್ಕ್ರೈಬರ್ಸ್ ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಕೋರಿದೆಲ್ಲ ನೀವೇನು ಅಂದ್ಕೊಂಡ್ರೆ ಅದೆಲ್ಲ ಆಗಲಿ ನಿಮಗೆ. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ. ಮೂಲ ರಾಮ ನಿನ್ನ ತಂದೆ, ನೀನೆ ನಮ್ಮ ತಾಯಿ ತಂದೆ. ಸತ್ಯದ ದೀಪ ಹಚ್ಚುಬ, ಕರುಣೆಯ ಕಿರಣ ಚೆಲ್ಲುಬ. ರಾಮನ ಸಾರ ತುಂಬುಬ, ಹನುಮನ ಶಕ್ತಿ ನೀಡುಬ. ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ. ಶರಣು ಶರಣು ಶರಣು. ಪ್ರಸಾದ ಇದೆಯಾ? ಗುರು ಪ್ರಸಾದ ಇದೆಯಾ? ರಾಘವೇಂದ್ರ. ಬಂದಾರ. ಈ ದೇವಸ್ಥಾನಕ್ಕೆ ಶ್ರೀ ಕಾಮಧೇನು ಕ್ಷೇತ್ರ ಅಂತಾರೆ. ಇಲ್ಲಿರೋ ಅಕ್ಕಪಕ್ಕ ಏರಿಯಾ ಕಾಮಧೇನು ಕ್ಷೇತ್ರ ಏನಕ್ಕೆ ಫೇಮಸ್ ಅಂದರೆ, ಜಾಲಹಳ್ಳಿ, ಎಣ್ಣೆಮೇಲಿ ಆ ಕಡೆ ಎಲ್ಲ ಫುಲ್ ಫೇಮಸ್ ಇದು ದೇವಸ್ಥಾನ. ಗುರುವಾರ ಹೊತ್ತು 3,000ಕ್ಕಿಂತ ಜನ ಸೇರ್ತಾರೆ ಇಲ್ಲಿ. ಗಿಡ ಮರಗಳು ನೋಡಿ, ಅಕ್ಕಪಕ್ಕ ಗಿಡ ಮರ. ಇದಕ್ಕೆ ಯಾಕೆ ಕಾಮಧೇನು ಕ್ಷೇತ್ರ ಅಂತಾರೆ ಅಂದರೆ, ಅಕ್ಕಪಕ್ಕದವರು ಇಲ್ಲಿ ನೋಡಿ
ಈ ಗ್ರಾಮದಲ್ಲಿ ತುಂಬ ಹಸುಗಳು ಸಾಕೋರೆ. ಈ ಕಾಮಧೇನು ಕ್ಷೇತ್ರಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಹಾಡು ಬರ್ತೈತೆ. ಬನ್ನಿ ಆ ಕಡೆ ಹೋಗೋಣ. ಈ ಕಾಮಧೇನು ಕ್ಷೇತ್ರಕ್ಕೆ ಹೆಂಗ್ ರಾಯರು ಬಂದರು ಯಾರಿಗಾನ ಗೊತ್ತಾ? ಇಲ್ಲಿ ಮೇನ್ ಪೂಜಾರು ಇದ್ದಾರಲ್ಲ, ಅವ್ರು ಫಸ್ಟು ಮಂತ್ರಾಲಯದಲ್ಲಿ ತೀರ್ಥ ಪ್ರಸಾದ ಕೊಡ್ತಿದ್ರಂತೆ. ಅಲ್ಲಿಂದ 102 ಬುಕ್ಕು ತೊಗೊಂಬಂದ್ರಂತೆ ರಾಯರದು. ಇಲ್ಲಿ ತಗೊಬಂದು ಅರ್ಶಿನ ದಾರದಲ್ಲಿ ವೈಟ್ ಪಂಚೆದಲ್ಲಿ ತಗೊಬಂದು ಕಟ್ಟಿ ಅದು ಪೂಜೆ ಮಾಡಿದ್ರಂತೆ. ಅದರಲ್ಲಿ ರಾಯರು ಕಂಡ್ರಂತೆ ಅವ್ರಿಗೆ. ಅಲ್ಲಿಂದ ಇದನ್ನ ಶ್ರೀ ಕಾಮಧೇನು ಕ್ಷೇತ್ರ ಅಂತ ಕರೀತಾರೆ. ಈ ಸ್ಮಾಲ್ ಸ್ಟೋರಿ ನನಗೆ ಗೊತ್ತಿರೋದು. ನನಗೆ ಎಷ್ಟು ಗೊತ್ತೋ ಅಷ್ಟೇ ಹೇಳಿದ್ದೀನಿ ನಿಮಗೆ. ಈ ಕಾಮಧೇನು ಕ್ಷೇತ್ರ ಹಚ್ಚ ಹಸಿರು ಆಗಿದೆ. ಬ್ಲಾಗು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಎಂಡ್ ಮಾಡೋಕ್ಕೆ ಮುಂಚೆ ಲೊಕೇಶನ್ ಹೇಳ್ಬಿಡ್ತೀನಿ. ನೀವು ಈ ಕಡೆ ಮಾನ್ಯಾಕಿಯಿಂದ ಬಂದರೆ 5 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಅಂದ್ರಳ್ಳಿಯಿಂದ ಬಂದರೆ 7 ಕಿಲೋಮೀಟರ್ ಆಗುತ್ತೆ. ಅಂದ್ರಲ್ಲಿ ಜವಳಿ ಕ್ರಾಸಿಂದ ಬಂತು ಅಂದರೆ ಅಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ. ನಗೆರೆಯಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನಾವೇನು ಬೇಡ್ಕೋತೀವೋ ಅದು ನಿಜ ಹಾಗೇ ಆಗುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್ ಇದು. ಇಲ್ಲಿಗೆ ಬಂದರೆ ತುಪ್ಪದ ದೀಪ ಹಚ್ಚೋದು ಮರಿಬೇಡಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಕ ಅಂತ